ಸಿದ್ದರಾಮಯ್ಯನವರ ಬಜೆಟ್ ಘೋಷಣೆ ಆಗಲಿಕ್ಕಿದೆ. ಹೀಗಾಗಿ ನಮ್ಮೊಂದಿಗೆ ಮಾತಾಡಲಿಕ್ಕೆ ಪುತ್ತೂರಿನ ಶಾಸಕರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ರೈ ಅವರಿದ್ದಾರೆ. ಸರ್, ಪ್ರಮುಖವಾಗಿ ನಿಮ್ಮ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ಏನೇನು ಬೇಕು ಅಂತ ಸಿಎಂ ಬಳಿ ಮನವಿ ಮಾಡ್ಕೊಂಡಿದ್ದೀರಿ ಸರ್? ನೋಡಿ, ನನ್ನ ಕ್ಷೇತ್ರ ಪುತ್ತೂರು ವಿಧಾನಸಭಾ ಕ್ಷೇತ್ರ. ನನ್ನ ಕ್ಷೇತ್ರಕ್ಕೆ ಬಿಟ್ಟು ನಾವು ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಒಂದಷ್ಟು ವಿನಂತಿಯನ್ನು ಮಾಡಿಕೊಂಡಿದ್ದೀವಿ. ಯಾಕಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದಕ್ಷಿಣ ಕನ್ನಡ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್. ನಮ್ಮ ರೆವಿನ್ಯೂ ಜನರೇಷನ್ ಕೂಡ ಇದೆ. ಇವತ್ತು ಕರ್ನಾಟಕದಲ್ಲಿ ನಾವು ಹೋಗುವಾಗ ನಾವು ಸೆಂಟ್ರಲ್ಗೆ ಹೋಗಿ ನಮ್ಮ ಪಾಲನ್ನು ಜಾಸ್ತಿ ಕೊಡಿ, ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸು, ಇಡೀ ದೇಶದಲ್ಲಿ ವಿ ಆರ್ ದ ಸೆಕೆಂಡ್ ಟು ಟ್ಯಾಕ್ಸ್ ಪೇಯರ್ಸ್ ಅಂತ ಕೇಳ್ತೀವಿ. ನಾವು ಕೂಡ ದಕ್ಷಿಣ ಕನ್ನಡಕ್ಕೆ ನಾವು ಕೇಳ್ತೀವಿ, ನಾವು ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸು. ನಾನು ಈಗಾಗಲೇ ನಮ್ಮ ಪುತ್ತೂರಿನಲ್ಲಿ 40 ಎಕರೆ ಜಾಗೆಯನ್ನು ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಜಾಗ ನಿಗದಿ ಮಾಡಿ ಪ್ರಪೋಸಲ್ ಕಳಿಸಿದ್ದೀನಿ. ಮುಖ್ಯಮಂತ್ರಿಗಳ ಹತ್ರ ಕಳೆದ ಸಾರಿ ನಾನು ಬೇಡಿಕೆಯನ್ನು ಇಟ್ಟಿದ್ದೀನಿ. ಈ ಸಲ ಮಾಡಿಕೊಡ್ತೀನಿ ಅನ್ನೋ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ 2-3 ನಿಗಮಗಳನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಬಿಲ್ಲವರ್ದು ನಿಗಮವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ, ಬಂಟಿ ನಿಗಮವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ನಿಗಮವನ್ನೆಲ್ಲ ಮಾಡಿ ಅದಕ್ಕೂ ಕೂಡ ಹಣವನ್ನು ಕಾದಿರಿಸುವಂತಹ ಕೆಲಸಗಳನ್ನು ಆಗಬೇಕು. ಆನಂತರ ನಮ್ಮ ಮಂಗಳೂರಿಗೆ ಒಂದು ಬೆಂಚ್ ಮಾರ್ಕ್ ಆಗುವಂತ ಕೆಲಸಗಳು ಆಗಬೇಕು. ರಸ್ತೆಗಳು ಆಗ್ತದೆ, ಬೇರೆ ಬೇರೆ ಚಿಕ್ಕ ಡೆವಲಪ್ಮೆಂಟ್ಗಳು ಆಗ್ತದೆ. ಇಟ್ ಈಸ್ ರೊಟೀನ್ ಪ್ರೋಸೆಸ್. ಯಾರು MLA ಇರಲಿ, ಶಾಸಕರಿರಲಿ ಆಗ್ತಾ ಇರ್ತದೆ. ನಮ್ಮ ಉಳ್ಳಾಳದಿಂದ ಕಾವೂರುವರೆಗೆ ಹೋಗುವಂತಹ ಒಂದು ಮಂಗಳ ಕಾರ್ನಿಸ್ ರಸ್ತೆ ಅಂತ ಏನು ಮಾಡಿದ್ದಾರೆ, ಸುಮಾರು 1,000 ಕೋಟಿ ಅಂತ. ನಾವೇನು 1,000 ಕೋಟಿ ಒಂದು ದಿವಸ ಕೊಡಿ, ಈ ಬಜೆಟ್ ಅಲ್ಲಿ ಕೊಡಿ ಅಂತ ಕೇಳ್ತಾ ಇಲ್ಲ. ನಮಗೆ 200 ಕೋಟಿ ಕೊಡಿ ಪ್ರತಿ ವರ್ಷ. ಈ 4-5 ವರ್ಷದಲ್ಲಿ ಈ ಒಂದು 800 ಕೋಟಿ ಕೊಟ್ಟು ಆ ಮಂಗಳ ಕಾರ್ನಿಸ್ ರಸ್ತೆ ಮಾಡಿದ್ರೆ ಇಡೀ ಬೀಚ್ಗಳು ಅಭಿವೃದ್ಧಿ ಆಗ್ತದೆ. ಎಲ್ಲಾ ಟ್ರಾಫಿಕ್ಗಳು ಅದು ಒಂದು ರಿಂಗ್ ರೋಡ್ ತರ ಕೆಲಸ ಮಾಡ್ತದೆ. ನಮ್ಮ ಕೇರಳದಿಂದ ಬರುವಂತಹ ಎಲ್ಲಾ ಟ್ರಕ್ಗಳು ಏನಿದೆ ಅವು ಔಟರ್ ರಿಂಗ್ ರೋಡ್ ಹೋಗಿ ಸೀದಾ ಹೋಗಿ ಕಾವೂರಿಗೆ ಹೋಗಿ ಉಡುಪಿ ಆ ಕಡೆ ನಾವು ಗುಜರಾತಿಗೆ ಹೋಗುವಂತ, ನಾವು ಬಾಂಬೆಗೆ ಹೋಗುವಂತ, ಮಹಾರಾಷ್ಟ್ರಕ್ಕೆ ಹೋಗುವಂತ ಕೆಲಸಗಳು ಆಗ್ತದೆ. ಮತ್ತೆ ಆ ಭಾಗ ಎಲ್ಲ ಬೀಚ್ ಸೈಡ್ ಅಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಇದೊಂದು 3-4 ಬೇಡಿಕೆಗಳನ್ನು ನಾವು ಹೆಚ್ಚಿನ ಬೇಡಿಕೆ ಕೊಡಲಿಲ್ಲ. ಸೊ ಈ ಸಲ ನಮ್ಮ ಸಿದ್ದರಾಮಯ್ಯನವರು ಅದನ್ನು ಪರಿಗಣಿಸ್ತೇನೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ನಮಗೆ ಆತ್ಮವಿಶ್ವಾಸ ಇದೆ, ನಮಗೆ ನಂಬಿಕೆ ಇದೆ. ಖಂಡಿತ ಈ ಬಜೆಟ್ನಲ್ಲಿ ನಮಗೆ ನಮ್ಮ ಹಕ್ಕು, ನಾವು ಅದನ್ನು ಕೇಳ್ತಾ ಇದ್ದೇವೆ, ಖಂಡಿತ ಕೊಡ್ತಾರೆ. ನಾವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಬಾರಿ ಅಭಿವೃದ್ಧಿ ಪಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ 5 ಗ್ಯಾರಂಟಿಗಳ ಜೊತೆಗೆ ಇದನ್ನು ಕೂಡ ಸೇರಿಸಿಕೊಂಡು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಪ್ರತಿ ಬಾರಿ ಕೂಡ ಇಲ್ಲಿಂದ ಹಾಸನದವರೆಗೆ ಹೋಗುವಾಗ ರೋಡ್ ಸರಿಯಾಗಿರುತ್ತೆ, ಎಲ್ಲ ಸರಿಯಾಗಿರುತ್ತೆ. ಆದರೆ ಅಲ್ಲಿಂದ ಕೆಳಗಡೆ ಹೋಗುವಾಗ ಶಿರಾಡಿ ಘಾಟ್, ಬೇರೆ ಬೇರೆ ಘಾಟ್ ಎಲ್ಲವೂ ಕೂಡ ಅಭಿವೃದ್ಧಿ ಆಗ್ತಿಲ್ಲ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಪ್ರತಿ ಬಾರಿ ಕೂಡ ಬೇಕಂತಾರೆ. ಯಾಕಂತ ಹೇಳಿದ್ರೆ ಒಂದಿಷ್ಟು ಸ್ಟ್ರಾಂಗ್ ಹೋಲ್ಡ್, ಬಿಜೆಪಿ ಸ್ಟ್ರಾಂಗ್ ಹೋಲ್ಡ್, ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೂಡ ಸ್ಟ್ರಾಂಗ್ ಹೋಲ್ಡ್ ಇದೆ. ಆದರೆ ಪ್ರತಿ ಬಾರಿ ಕರಾವಳಿಗೆ ಅನ್ಯಾಯ, ಇದೇ ರೀತಿ ಅನ್ಯಾಯ ಮುಂದುವರಿತಾನೆ ಇರುತ್ತೆ. ಲಾಸ್ಟ್ ಟೈಮ್ ಚಿನ್ನದ ರಸ್ತೆ ನಮ್ದು ನೋಡಿ ಅಂತೇಳಿ ಎಲ್ಲ ಟ್ರೋಲ್ ಮಾಡಿ ಶುರು ಮಾಡಿದ್ರು. ಈ ರಸ್ತೆ ಅಭಿವೃದ್ಧಿ, ಬೇರೆ ಬೇರೆ ಎಲ್ಲ ಅನುದಾನ ಕೊರತೆ ಇದೆ. ಯಾಕಂದ್ರೆ ಎತ್ತಿನೊಳೆ ಕೊಟ್ಟ ಆದ್ಮೇಲೆ ಚೆಕ್ ಡ್ಯಾಮ್ ಕೂಡ ಅಲ್ಲಿ ಇಲ್ಲ, ಚೆಕ್ ಡ್ಯಾಮ್ ಮಾಡಬೇಕಾಗಿತ್ತು. ಇದೆಲ್ಲದಕ್ಕೂ ಅನುದಾನ ಕೊರತೆಗಳ ಬಗ್ಗೆ ನೋಡಿ, ನಾವು ಸುರಂಗ ಮಾರ್ಗದ ಬಗ್ಗೆ ಇವಾಗಲೇ ನಮ್ಮ ಹತ್ರ ಬೇಡಿಕೆ ಇದೆ. ಒಂದು ಕಡೆ ಪಕ್ಷ ಯಾವುದೇ ಇರಲಿ, ಅಭಿವೃದ್ಧಿಯಲ್ಲಿ ನಾವು ರಾಜಕೀಯವನ್ನು ತರುವುದು ಒಳ್ಳೆಯದಲ್ಲ. ಅದು ಕೇಂದ್ರ ಇರಲಿ, ರಾಜ್ಯ ಇರಲಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಕನಸು. ಆ ರೀತಿ ಸುರಂಗ ಮಾರ್ಗ ಏನಿದೆ ಅದನ್ನು ಮಾಡುವಂತಹ ಕೆಲಸಗಳು ಆಗಬೇಕು. NHA ಕೆಲಸ ಭಾರಿ ನಿಧಾನ. ಯಾವುದು ಇದ್ರೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ, ಉಡುಪಿ ಜಿಲ್ಲೆಗೆ ಅದು ಲಾಸ್ಟ್ಗೆ ಮುಟ್ಟುವಂತದ್ದು. ಯಾರಾದರೂ ಪರಿಣಾಮಕಾರಿಯಾಗಿ ಟೆಸ್ಟ್ ಮಾಡೋದು, ಏನಾದರೂ ಅನ್ವಾಂಟೆಡ್ ಥಿಂಗ್ಸ್ ಇದ್ರೆ ಅದನ್ನು ಟೆಸ್ಟ್ ಮಾಡುವಂಥದ್ದು ದಕ್ಷಿಣ ಕನ್ನಡ ಉಡುಪಿ. ಯಾಕಂದ್ರೆ ನಾವೇನು ಮಾತಾಡೋದಿಲ್ಲ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರು ಏನು ಕೊಟ್ಟರು ಸುಮ್ಮನೆ ಇರ್ತಾರೆ, ಏನು ಕೊಡದಿದ್ರು ಸುಮ್ಮನೆ ಇರ್ತಾರೆ. ಇದರಿಂದ ಬಹುಶಃ ನಾವು ಅದರಲ್ಲಿ ಭಾರಿ ಹಿಂದೆ ಬೀಳುವಂತದ್ದಾಗಿದೆ. ನಾವು ಒಂದು ಪಕ್ಷಕ್ಕೆ ಅಲ್ಲಿ ಫೇವರಿಟ್ ಇದೆ, ಇನ್ನೊಂದು ಪಕ್ಷಕ್ಕೆ ಫೇವರಿಟ್ ಇಲ್ಲ, ಆ ತರ ಅಲ್ಲ. ನಾವು ಈಗ ಗ್ಯಾರಂಟಿ ಕೊಟ್ಟವರು ಎಲ್ಲಾ ಪಕ್ಷದವರು ತಗೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಆ ಭಾಗದ ಅಭಿವೃದ್ಧಿ ಆಗಬೇಕು. ನಮ್ಮ ಬೇಡಿಕೆ ಇದೆ. ಈ ಸುರಂಗ ಮಾರ್ಗ ಏನು ಕಲ್ಪನೆಗಳಿದೆ, ಈಗ ಆಲ್ರೆಡಿ ಅದಕ್ಕೆ DPR ಎಲ್ಲ ಆಗಿದೆ, ಅದನ್ನು ಕೂಡ ಮಾಡಬೇಕಂತ ವಿಚಾರ ಇದೆ. ಮತ್ತೆ PWD ಏನಿದೆ, ಹೆಚ್ಚಿನ ಅನುದಾನ, ಈಗ ನಮಗೆಲ್ಲ 20 ಕೋಟಿ ಕೊಟ್ಟಿದ್ದಾರೆ. PW ರಸ್ತೆಗಳು ಕೂಡ ಅಪ್ಗ್ರೇಡ್ ಮಾಡುವಂತ ಕೆಲಸಕ್ಕೆ ಅನುದಾನ ಕೊಡಬೇಕು ಅಂತ ನಮ್ಮ ವಿನಂತಿ ಇದೆ. ಈಗ ಪದೇ ನೀವು ಮೊದಲೇ ಅಂಶ ಪ್ರಸ್ತಾಪ ಮಾಡಿದ್ರೆ, ಯಾಕಂತ ಹೇಳಿದ್ರೆ ಕೇಂದ್ರದ ಅನುದಾನ ಬರ್ತಿಲ್ಲ ಅಂತೇಳಿ ರಾಜ್ಯ, ಯಾಕಂದ್ರೆ ಹೈಯೆಸ್ಟ್ ಸೆಕೆಂಡ್ ಟ್ಯಾಕ್ಸ್ ಪೇಯರ್ ನಮ್ಗೆ ಅನುದಾನ ಬರ್ತಾ ಇಲ್ಲ ಅಂತೇಳಿ ಕರಾವಳಿಗರು ಕೂಡ ಈಗ ಶುರು ಮಾಡಿದ್ದಾರೆ, ಚರ್ಚೆ ಶುರು ಮಾಡಿದ್ದಾರೆ. ನಾವು ಕೂಡ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್, ನಮ್ಗೆ ಅನುದಾನ ಬರ್ತಿಲ್ಲ ಅಂತೇಳಿ. ಈಗ ಅನುದಾನ ಕೊಟ್ಟಿಲ್ಲ, ನೈತಿಕತೆ ಕಳ್ಕೊಂಡಾಗತ್ತಲ್ಲ ಸರ್. ನಾವು ಕರೆಕ್ಟ್. ನಾವು ನೋಡಿ, ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ನಾವು ಕೇಂದ್ರದಿಂದ ಹೇಗೆ ಕೇಳ್ತೀವಿ, ನಾವು ಕೂಡ ಮುಖ್ಯಮಂತ್ರಿ ಹತ್ರ ಕೇಳ್ತೀವಿ. ಹೌದು, ನಮಗೆ ಗೊತ್ತಿದೆ 5 ಗ್ಯಾರಂಟಿಗಳು ಸುಮಾರು 62,000 ಕೋಟಿಗಳು ಹೋಗ್ತದೆ, ಅದರಿಂದ ಹೆಚ್ಚಿನ ಅನುದಾನ. ಹೌದು, ಅಷ್ಟು ರೆವಿನ್ಯೂ ಜನರೇಷನ್ ಕೂಡ ಆಗ್ತದೆ. ನಾವು
ನಾವು ಹೆಚ್ಚಿನ ಬೇಡಿಕೆಯನ್ನು ಈ ವರ್ಷ ಇಡುವುದಿಲ್ಲ. ಬರುವ ವರ್ಷದಿಂದ ನಮ್ಮ ಬೇಡಿಕೆ ಇನ್ನಷ್ಟು ಹೆಚ್ಚು ಇದೆ. ಈ ವರ್ಷದಲ್ಲಿ ನಮಗೆ ಅಟ್ಲೀಸ್ಟ್ ಒಂದು 3-4 ಬೆಂಚ್ ಮಾರ್ಕ್, ಒಂದು ಮೆಡಿಕಲ್ ಕಾಲೇಜ್ ಇರಲಿ, ಮಂಗಳಾ ಕಾರ್ನಿಸ್ ಇರಬಹುದು, ಆ ತರ ಒಂದು ನಿಗಮಗಳು ಇರುವಂತದನ್ನು ಈ ತರ ಕೊಡಬೇಕು. ಅದಕ್ಕೆ ಒಂದು ಹಂತದ ಅನುದಾನವನ್ನು ಈ ವರ್ಷದಲ್ಲಿ ಬಿಡುಗಡೆ ಮಾಡಬೇಕು. ಹಂತವಾಗಿ ಬಿಡುಗಡೆ ಮಾಡಿದ್ರು ನಮ್ದೇನು ತೊಂದರೆ ಇಲ್ಲ. ಅಂತೂ ಈ ಬಜೆಟ್ನಲ್ಲಿ ಅದನ್ನು ಅನೌನ್ಸ್ ಮಾಡಬೇಕಂತ ನಾವು ಮುಖ್ಯಮಂತ್ರಿ ಅಂತ ವಿನಂತಿ ಮಾಡಿಕೊಳ್ತೀವಿ. ಇದಿಷ್ಟು ಪುತ್ತೂರು ಶಾಸಕರಿಗಿಂತ ಅಶೋಕ್ ಕುಮಾರ್ ರೈ ಅವರ ಮಾತುಗಳು. ಯಾಕಂತ ಹೇಳಿದ್ರೆ ಅನುದಾನ ತಾರತಮ್ಯ ಕೇಂದ್ರದ ವಿರುದ್ಧ ಮಾಡ್ತಾ ಇದ್ದೇವೆ, ಆದ್ರೆ ರಾಜ್ಯನೂ ಕೂಡ ಅನುದಾನವನ್ನ ಮಂಗಳೂರು ಭಾಗಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಕೊಡಬೇಕು, ಈ ನಿರೀಕ್ಷೆಯಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಅವರಿದ್ದಾರೆ. ಕ್ಯಾಮರಾಮನ್ ಧನರಾಜ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.